ನಮಸ್ಕಾರ ಗೆಳೆಯರೆ, ನಾನಿವತ್ತು ಪೌಡರ್ ಅನ್ನೋ ಒಂದು ಮೂವಿ ಬಗ್ಗೆ ನಿಮ್ಮ ಹತ್ರ ಇನ್ಫಾರ್ಮ್ ಮಾಡ್ತಿದ್ದೀನಿ. ಪೌಡರ್ ಅಂದರೆ ನಾವು ಬಾಡಿಗೆ ಹಚ್ಕೊಳ್ಳೋವಂಥ ಪಾಂಡ್ಸ್ ಪೌಡರ್ ಅಲ್ಲ. ಪೌಡರ್ ಅಂದರೆ ನಶೆ ಇಳಿಸುವಂಥ ಪೌಡರ್. ಈ ಪೌಡರ್ನ ಬೆಲೆ ಕೋಟಿಗಟ್ಟಲೆ ಇರುತ್ತೆ. ಹತ್ತತ್ರ 25 ಬಾಟಲ್ಸ್ಗಳು ಚೀನಾದಿಂದ ಇಂಡಿಯಾಗೆ ಎಕ್ಸ್ಪೋರ್ಟ್ ಆಗಿರುತ್ತೆ. ಈ ಎಕ್ಸ್ಪೋರ್ಟ್ ಆಗಿರುವಂಥ ಪೌಡರ್ಗಳನ್ನು ಅಣ್ಣಾಜಿ ಅನ್ನೋ ವ್ಯಕ್ತಿ ಇಂಡಿಯಾದಲ್ಲಿ ಮಾರಾಟ ಮಾಡ್ತಿರ್ತಾನೆ. ಬೈ ಮಿಸ್ಟೇಕ್ ಆಗಿ ಈ ಸತಿ ಅದು ಮಾರ್ಕೆಟ್ಗೆ ಹೋಗ್ಬಿಡುತ್ತೆ ಎಕ್ಸ್ಚೇಂಜ್ ಆಗಿ. ಸೂರ್ಯ ಅನ್ನೋನ್ಗೆ ಈ ವಿಷಯ ಗೊತ್ತಾದಾಗ ಸೂರ್ಯ ಮತ್ತೆ ಅವನ ಗರ್ಲ್ ಫ್ರೆಂಡ್ ಮತ್ತು ಬಾಯ್ ಫ್ರೆಂಡ್ ಅಂದರೆ ಸೂರ್ಯನ ಫ್ರೆಂಡ್ ಇವರು 3 ಜನ ಸೇರಿ ಆ ಪೌಡರ್ನ ಮಾರಾಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಇಲ್ಲಿ ಅವ್ರಿಗೆ ತುಂಬಾ ರಿಸ್ಕ್ ಇರುತ್ತೆ, ಯಾಕೆಂದರೆ ಇವರು ಈ ಬಿಸ್ನೆಸ್ಗೆ ಹೊಸಬ್ರು. ಸೊ ಇದೇ ಕಾರಣಕ್ಕೆ ಮಾರಾಟ ಮಾಡಬೇಕು ಅಂತ ಯಾವುದಾದ್ರೂ ವ್ಯಕ್ತಿಗಳ ಜೊತೆ ಡೀಲ್ ಮಾಡೋಣಂತ ಇವರು ಹೋಗ್ತಾರೆ. ಇಲ್ಲಿಂದ ಶುರು ಆಗುತ್ತೆ ಇವರ ಅಡ್ವೆಂಚರ್. ಇಲ್ಲಿಂದ ಡಾರ್ಕ್ ಕಾಮಿಡೀಸ್ ಇರುತ್ತೆ, ಆ್ಯಕ್ಷನ್ ಇರುತ್ತೆ, ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಮೂವಿ ಇಷ್ಟೇ ಅಂತ ನೀವು ತಿಳ್ಕೊಬೇಡಿ. ಇಲ್ಲಿಂದನೇ ಇವ್ರಿಗೆ ಡೇಂಜರ್ ಶುರು ಆಗುತ್ತೆ. ಕಾರಣ ಯಾಕೆ ಗೊತ್ತಾ? ಚೀನಾದಿಂದ ಒಂದು ಆರ್ಡರ್ ಬಂದಿರುತ್ತೆ, ಈ ಪೌಡರ್ ಯಾರ ಹತ್ರ ಇದೆ ಅವ್ರನ್ನ ಕೊಲೆ ಮಾಡಿ ಅಂತ. ಇದೇ ಕಾರಣಕ್ಕೆ ಲೇಡಿ ಫೈಟರ್ ಅಂದ್ರೆ ಮಲ್ಲಿಕ್ ಅವ್ರಿಗೆ ಆರ್ಡರ್ ಕೊಡ್ತಾರೆ, ಯಾರ್ಯಾರ ಹತ್ರ ಪೌಡರ್ ಇದೆ ಅವ್ರನ್ನ ಕೊಲೆ ಮಾಡೋದಕ್ಕೆ. ಸೊ ಮಲ್ಲಿಕ್ ಅವ್ರು ಕೂಡ ಇದನ್ನ ಆಕ್ಷನ್ ಆಗಿ ತಗೊಂಡು ಬಹಳಷ್ಟು ಜನನ್ನ ಕೊಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮಾರಾಟ ಮಾಡೋದು ಅಂದ್ರೆ ಅಷ್ಟು ಈಸಿ ಅಲ್ಲ. ಅದೇನು 5 ರೂಪಾಯಿ ಕೊತ್ತಂಬರಿ ಸಪ್ಪಲ್ಲ, ಅದು 500 ಕೋಟಿಗಳಷ್ಟು ಬೆಲೆ ಬಾಳುವಂತಹ ಪೌಡರ್. ಎಸ್, ಯು ಹಿಯರ್ಡ್ ಕರೆಕ್ಟ್ಲಿ. ಅದನ್ನ ಹೇಗೆ ಮಾರಾಟ ಮಾಡ್ತಾರೆ? ಈ ಮೂವಿನ ಕಂಪ್ಲೀಟ್ ಆಗಿ ನೋಡಿ ಅವರು ಅದನ್ನ ಮಾರಾಟ ಮಾಡೋದಕ್ಕೆ ಆಗುತ್ತಾ ಅಥವಾ ಮಾರಾಟ ಮಾಡುವಾಗ ಸಿಕ್ಕಾಕೊಳ್ತಾರ? ಮೂವಿ ಮಾತ್ರ ಅತ್ಯಂತ ಸುಂದರವಾಗಿ ನಮಗೆ ತೋರಿಸಿದ್ದಾರೆ ಮತ್ತು ಕಾಮಿಡಿ ಇದೆ. ಫ್ಯಾಮಿಲಿ ಜೊತೆ ನೋಡ್ಬೋದು. ನಿಜ ಹೇಳ್ತೇನೆ, ಯಾವುದೇ ಅಡಲ್ಟ್ ಸೀನ್ಸ್ ಇಲ್ಲ. ಸೊ ನೀವು ವಿತೌಟ್ ಇಯರ್ಫೋನ್ಸ್ ಈ ಮೂವಿನ ನೋಡ್ಬೋದು, ನಾನು ಗ್ಯಾರಂಟಿ ಕೊಡ್ತೀನಿ. ಮತ್ತಿನ್ನೇನು ತಡ, ಹೋಗಿ ನೋಡಿ. ಈ ಮೂವಿ ನಿಮಗೆ ಪ್ರೈಮ್ ವಿಡಿಯೋದಲ್ಲಿ ಸಿಗುತ್ತೆ ಅಥವಾ ಇಂಟರ್ನೆಟ್ ಸಹಾಯದಿಂದ ಈ ಮೂವಿನ ನೋಡಿ. ಇವತ್ತೇ ನೋಡಿ, ಈಗಲೇ ನೋಡಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಲಿಲ್ಲ ಅಂದರೆ ಕೆಳಗಡೆ ಕಮೆಂಟ್ಸ್ ಮಾಡಿ. ನಿಮಗೋಸ್ಕರ ಮುಂದಿನ ವಿಡಿಯೋದಲ್ಲಿ ನಾನು ಕಾಯ್ತಿರ್ತೇನೆ. ಈ ಶೆಕೆಯಲ್ಲಿ, ಈ ಬಿಸಿಲಲ್ಲಿ ವಿಡಿಯೋ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಹರಿದು 3 ಬಾಗಿಲಾಗ್ಬಿಟ್ಟಿದೆ. ಬರ್ತೀನಿ ಫ್ರೆಂಡ್ಸ್, ಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್ ಬಾಯ್.